ಬರ್ತಾರೆ ಆದ್ರೆ ಅವ್ರಿಗೆ ಹೊಡೆಯಕ್ಕೂ ಬರಲ್ಲ. ನನ್ಗೆ ಇವಾಗ ಅದೇ ಭಯ ಆಗ್ತಿರೋದು. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನಾನು ಹೊಡಿಲಿಲ್ಲ, ಮಧ್ಯೆ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡೋದು? ನಂದು ಬೇರೆ ಸ್ಟಾರ್ಟಿಂಗ್ ಟ್ರಬಲ್. ಏನ್ ಮಾಡ್ಲಿ? ಬೋಧನೆ ಕೊಡ್ತಿದ್ದಲ್ಲ ಹೋದ್ವಾರ, ಹಂಗೆ ಹಿಂಗೆ ಹೋಗ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ ಸಡನ್ ಆಗಿ ಅಂತ. ಸೊ ಈಗ ನಿನ್ಗೆ ಅಪ್ಲೈ ಆಗುತ್ತದು. ಅದಕ್ಕೆ ಭಯ ಆಗ್ತಾ ಇರೋದು ನನಗೆ. ನಾನು ಏನ್ ಮಾಡ್ಲಿ ಅಂದ್ರೆ ಆಗ್ಬಿಟ್ರೆ ಬೇರೆಯವ್ರು ನಿನ್ನ ನೋಡ್ಕೊಂಡು ನಿಲ್ಲಿಸ್ತಾರೆ ಅಂತ. ಸಾನು ಹೇಳ್ದಂಗೆ ಇವತ್ತು ಫಸ್ಟ್ ಟೈಮ್ ನಾನು ಸೈಕಲ್ ತೊಗೊಂಡು ರೋಡ್ಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮನೆ ರೋಡ್ ಮುಂದೆನೇ ಓಡಿಸ್ದೆ. ನನಗಲ್ಲಿ ಸ್ವಲ್ಪ ಹಳ್ಳೆ ತಿಂಡೆ ಆದರೂ ಕೂಡ ನಿಲ್ಲಿಸ್ಬಿಡ್ತಾ ಇದ್ದೆ. ಸ್ಟಾರ್ಟ್ ಮಾಡೋದಕ್ಕೆ ಕಷ್ಟ ನನಗೆ. ಅಂಥದ್ರಲ್ಲಿ ಇವತ್ತು ರೋಡ್ಗೆ ಹೋಗ್ತಾ ಇದ್ದೀನಿ. ಒಂದೇ ಒಂದು ಕಾನ್ಫಿಡೆನ್ಸ್ ಏನಂದರೆ ಸ್ಕೂಟ್ರು ಓಡಿಸಿ ರೋಡಲ್ಲಿ ಅಭ್ಯಾಸ ಇದೆ ಅಂದ್ಬಿಟ್ಟು ಆ ಭಯ ಇಲ್ಲ. ಬಟ್ ಸೈಕಲ್ ಎಲ್ಲಿ ನಿಲ್ಲಿಸ್ಬಿಡ್ತೀನೋ ಅಂತ ಭಯ. ಯಾವ್ದೋ ಹಾಡು ಇದೆಯಲ್ಲ, ರೋಡಿಗಿಳಿ ರಾಧಿಕಾ. ಸೊ ಈಗ ನಾನು ಬನಾನಾ ಮಿಲ್ಕ್ ಶೇಕ್ ಮಾಡಿ ಇಬ್ಬರು ಕುಡಿದಿದ್ದೀವಿ, ನಾನು ಮತ್ತು ಸಾನು. ಅದ್ರ ಜೊತೆ ವೀಟ್ ಬ್ರೆಡ್ ಜಾಮು ಅದೊಂದು ಪೀಸ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಎನರ್ಜಿ ಬೇಕಂತೆ. ಸಾನು ಹೇಳ್ತಾ ಇದ್ಲು, ಅಪ್ಪಲ್ಲಿ ಓಡಿಸ್ತಾರೆ ಮಮ್ಮ, ಅಪ್ಪಲ್ಲಿ ಓಡಿಸ್ತಾರೆ, ನನಗೆ ಕಾಲು ನೋವು ಬರುತ್ತೆ ನನಗೆ ಅಂತ. ಅದಕ್ಕೆ ಸ್ವಲ್ಪ ಎನರ್ಜಿ ತಗೋತಾ ಇದ್ದೀನಿ. ಕಂಡೀಷನ್ ಏನು ಗೊತ್ತಾ, ಕರ್ಕೊಂಡು ಹೋಗೋದಕ್ಕೆ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡಿಸ್ತೀರಾ, ಡನ್. ಮನೆ ಬಂದಾದ್ಮೇಲೆ ಮನೆ ಒರೆಸ್ಕೊಡ್ತೀರಾ, ಡನ್. ಈ ಎರಡು ಕಂಡೀಷನ್ ಚಾಲೆಂಜ್ ಮಾಡಿದ್ಯಾರು, ಬಾ ನೀನು ಗೊತ್ತಾಗತ್ತೆ ನಿನಗೆ ಅಂತ. ಬಾ ಹೋಗೋಣ, ನೋಡೋಣ. ನಾನು ಮನೆಗೆ ಗುಡಿಸ್ಬಿಟ್ಟು ಒರೆಸ್ಬಿಟ್ಟೆ ನಾನು ತಿಂಡಿ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ಇವ್ರೇನಂದ್ರು ರೀ ಬೇಗ ಹೋಗ್ರಿ ಅಂದರೆ ನೀನು ಬಾ, ನೀನು ಗೊತ್ತಾಗುತ್ತೆ ನಿನ್ನ ಮಗಳು ಏನೇನೆಲ್ಲ ಮಾಡ್ತಾಳೆ ಕತೆಗಳು ಅಂದ್ಬಿಟ್ಟು ಅಂದರು. ಬೇಡ ರೀ ಅದೆಲ್ಲ ಮಾಡ್ಬೇಕಾಗುತ್ತೆ, ನಾನು ಮಾಡ್ಕೊಡ್ತೀನಿ ಬಾ ಅಂದರು. ಇನ್ನೇನು ಮಾಡೋಣ, ಕರ್ಮೇಲೆ ಹೋಗ್ಬೇಕಲ್ಲ, ಇಲ್ಲಿ ನನಗೂ ಒಂದು ಕಾನ್ಫಿಡೆನ್ಸ್ ಬರಬೇಕಲ್ಲ, ನಾನು ಯಾವಾಗ ಕಲಿಯೋದು? ನೋಡಿ ಇವಳು ಹೆಂಗಂತಾಳೆ. ಸುದ್ದಿಯ ಹೋಗ್ಬಿಟ್ಟು ತಾತನಿಗೆ ಕೇಳು, ಯಾಕೆ ಸೈಕಲಿಂದ ಕಳಿಸ್ಕೊಟ್ಟಿಲ್ಲ ಅಮ್ಮನಿಗೆ ಅಂತ, ಆಯಿತಾ? ನಿನಗೆ ಸೈಕಲ್ ಕೊಟ್ಟವ್ರೆ, ತೆಗೆಸ್ಕೊಟ್ಟವ್ರೆ. 3 ವರ್ಷ ಇದ್ದಿಲ್ಲ ಅವಳು ಫಸ್ಟ್ ಟೈಮ್ ಸೈಕಲ್ ತೊಗೊಂಡಾಗ. ಈಗ 2ನೇ ಸೈಕಲ್, ಮೂರು ಸೈಕಲ್ ಬಂದೈತೆ ಅವಳಿಗೆ. ನನಗೆ ನನ್ನ ಲೈಫ್ ಟೈಮಲ್ಲೇ ಒಂದು ಸೈಕಲ್ ತೊಗೊಂಡಿಲ್ಲ ನಾನು. ಅದು ಬಂತು ಸಾನುದು ಮತ್ತು ರಾಜೇಶ್ದು ಇಲ್ಲೇ ನಿಲ್ಲಿಸ್ಬಿಟ್ಟವ್ರೆ ವಾರಕ್ಕೊಂದ್ಸಾರಿ ಹೋಗೋದಕ್ಕೆ. ಬಟ್ಟೆ ಇಲ್ರಿ, ಒರೆಸ್ತಾಳಂತೆ. ಕೊಡ್ರಿ ಅವಳಿಗೆ ಒರೆಸ್ಲಿ. I guess I have to take care of myself. You are grown up, right? You are not a small baby. ಡಸ್ಟ್ ಮಾಡಮ್ಮ, ಒರೆಸ್ಬೇಡ ಹಂಗೆ. ಈ ಸೈಕಲ್ ಸ್ನೇಹಿತರೆ ನಾವು ಗ್ರೋ ಸೈಕಲ್ ಅಂತ ಹೇಳಿಬಿಟ್ಟು 1 ವರ್ಷಕ್ಕೆ ಬಾಡಿಗೆಗೆ ತೊಗೊಂಡಿರೋದು. ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಬಾಡಿಗೆ ಥರ 1 ವರ್ಷಕ್ಕೆ ರೆಂಟ್ ಕಟ್ಟಿದ್ದೀವಿ. ಇದರ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ನಾನು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. 1 ವರ್ಷ ಆದಮೇಲೆ ನಾವು ಇದನ್ನು ವಾಪಸ್ ಕೊಡಬೇಕು. ನೀನು ನಿನ್ನ ಸೈಕಲ್ಗೆ ಹೆಂಗೆ ರನ್ ಮಾಡಿದ್ಯೋ ಅದಕ್ಕೆ ಹಂಗೆ ಥರ ಇದಕ್ಕೂ ರನ್ ಮಾಡಿ ಮೇಲ್ಗಡೆ ತರಬೇಕಿತ್ತಲ್ವಾ? ಯಾಕೆ ನಡ್ಕೊಂಡು ಬಂದೆ? ಫೋರ್ಸ್ ಬೇಕು ಅದಕ್ಕೆ ಮೇಲ್ಗಡೆ ಬರೋದಕ್ಕೆ. ಮೇಡಮ್ ಪಿಕ್ಲಾಟ ಶುರು. ಓಕೆ ನಡೀರಿ. ಪಾಪ ಯಾಕೋ ಮೇಡಮ್ ಡೈರೆಕ್ಟ್ ಟ್ರಾಫಿಕಲ್ಲಿ ಕರ್ಕೊಂಡು ಹೋಗೋದು ಡೇಂಜರ್ ಅನ್ನಿಸ್ತದೆ. ಇಲ್ಲೇ ಒಂದು ರೌಂಡ್ ಹೊಡಿಸ್ತೀನಿ ಬನ್ನಿ. ಓಕೆ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಬಾಪುಟ ಅಂತೂ ಇಂತೂ ನಮ್ಮ ಆಸೆ ಹಂಗೆ ಮೇಡಮ್ನ ಸಾನುನ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮೇಡಮ್ ಇನ್ನೂ ಸ್ವಲ್ಪ ಸ್ಟಡಿ ಆಗಬೇಕು. ಸಾನುನೇ ಪರವಾಗಿಲ್ಲ, ಸ್ಟಡಿ ಆಗಿಬಿಟ್ಟಿದ್ದಾಳೆ. ಸೊ ಚೈತ್ರನೂ ಸ್ಟಡಿ ಆಗ್ತಾಳೆ, ನೋಡೋಣ. ಪೆಡಲ್ ಮಾಡು, ಈಗ ಬಂತು. ಸೊ ಇಲ್ಲಿಂದನೇ ಪುಷ್ ತಗೋ. ಓಕೆ, ನಡೀರಿ ದಬಾಯಿಸಿ.
ಎಕ್ಸರ್ಸೈಸ್ ಮಾಡಬೇಕು ಅಂತಿದ್ದೆಲ್ಲ ಈಗ ಇರೋದು. ನಡೀರಿ ಬಾಬಿಡ ದಬಾಯ್ಸ ಯಾಕೋ ಏಕೆ ಹಾಂ ರಿಯಾಕ್ಷನ್ ನೋಡಿರಿ. ಏನಾಯ್ತು? ಕಾಲು ಶೇಕ್ ಆಗುತ್ತಲ್ವ ಗಡ 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 ಗಡ. ಹಾಂ ಸಾನು ಸ್ಟಾಪ್, ಸಾನು ಸ್ಟಾಪ್. ಅಂದರೆ ನಿನಗೆ ಕರೆಕ್ಟಾಗಿ ಪೆಡ್ಲಿಂಗ್ ಪೊಸಿಷನ್ ತೊಗೊಳಕ್ಕೆ ಬರ್ತಾಯಿಲ್ಲ, ಅದೊಂದೇ ಪ್ರಾಬ್ಲಮ್ ಆಗ್ತಿರೋದು. ಇಲ್ಲಾಂದರೆ ಏನೆಲ್ಲ ಈಸಿ. ನಿನಗೆ ಮೂಮೆಂಟ್ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಅಷ್ಟೇ. ನಡೀರಿ ಈಗ ಇಲ್ಲೇ ನಿಂತ್ಕೊಂಡು ಮಾತಾಡೋಣವಾ ಇಲ್ಲ ಹೋಟ್ಲಲ್ಲಿ ಹೋಗೊಂಡು ಮಾತಾಡೋಣವಾ? ಬನ್ನಿ ಮೇಡಮ್, ಏನಾಗಲ್ಲ. ಎರಡು ಇಡ್ಲಿ ತಿನ್ನೋ ಜಾಗದಲ್ಲಿ 4 ಇಡ್ಲಿ ತಿಂತೀರಂತೆ. ಹೊಡೀರಿ. ಹಾಂ ಹಾಂ ಹಲೋ ಹಲೋ ಮೇಡಮ್. ನೋಡಿದ ತಕ್ಷಣ ನಾನು ಈ ಕಡೆ ಬಂದ್ಬಿಟ್ಟು ನಿಮ್ಮನ್ನು ಮೀಟ್ ಮಾಡಬೇಕು ಅದಕ್ಕೆ ನಮ್ಮ ಮನೆಯವ್ರನ್ನ ಗಲಾಟೆ ಮಾಡಿ ಈ ಕಡೆ ಕರ್ಕೊಂಬಂದೆ. ಹೌದಾ? ನಾನು ಪ್ರಾಕ್ಟೀಸ್ ಎಲ್ಲ ನೋಡಿದೆ. ಅವಳು ನೋಡಿದ ತಕ್ಷಣ ನಿಮ್ಮನ್ನ ಮಾತಾಡ್ಸ್ಬೇಕು, ಫೋಟೋ ತೆಗಿ ಅಂತ ಹೇಳಿ ಸೆಲ್ಫಿ ತಗೊಂಡು. ಬನ್ನಿ ಬನ್ನಿ. ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಓಕೆ ಓಕೆ. PTM. ಥ್ಯಾಂಕ್ ಯು ಮೇಡಮ್. ಮಾಸ್ ತೆಗಿ. ಹಾಯ್ ಸ್ವಾಮಿ. ಹಾಯ್, ಯು ಆರ್ ವೆರಿ ಇಂಟೆಲಿಜೆಂಟ್ ಮಾ. ದಿನಾಗೂ ನೋಡ್ತಿ, ಯಾಕೆ ಡಲ್ ಆಗಿದೆಯಾ? ಈ ನೋಡಿದ್ರೆ ಹೆಲ್ತ್ ಎಲ್ಲ ಓಕೆ ನನ್ನ ಇಬ್ಬರದು? ಹಾಂ ಈಗ ಅದೇ ಈ ಕಡೆ ಪಾಪ ಈ ಕಡೆ ನೋಡು. ನೀವು ಬನ್ನಿ ಸರ್ ನೆಕ್ಸ್ಟ್. ಹಾಂ ಇರಲಿ ಇರಲಿ. ಸೊ ಪಾಪ ಆ ಕಡೆ ಅಪೋಸಿಟ್ ಸೈಡಲ್ಲಿ ಹೋಗ್ತಾ ಇದ್ರು, ನಮ್ಮನ್ನು ನೋಡ್ಬಿಟ್ಟು ಈ ಕಡೆ ಬಂದಿದ್ದಾರೆ. ಪಾಪ ಈ ಕಡೆ ತಿರ್ಗಿಸ್ಕೊಂಡು ಬಂದಿದ್ದಾರೆ, ಸರ್ರಿಗೆ ಡಿಸ್ಟರ್ಬ್ ಮಾಡಿಬಿಟ್ಟು. ಓಕೆ ಓಕೆ, ತುಂಬ ಖುಷಿ ಆಯಿತು. ಫ್ಯಾಮಿಲಿ ಥರ ನಾವು ಕಾಯ್ತಾ ಇರ್ತೀವಿ ನಮಗೆ ನಿಮ್ಮನ್ನು ನೀವು ಯಾರೋ ನಾವ್ಯಾರೋ ನೋಡೋಲ್ಲ, ಅದು ಮೀಟ್ ಮಾಡಿದ್ರೆ ಅದು ನಮಗೆ ಖುಷಿ. ನಾವು ಇಷ್ಟಪಡೋರು ನಮಗೂ ಬೇಕು ಜನ. ನಾವು ನೋಡಿ ಎಷ್ಟೋ ಕಲ್ತ್ಕೊಳ್ತೀವಲ್ಲ ನಿಮ್ದೆಲ್ಲ ಲಾಗೆಲ್ಲ ನೋಡಿ ಅಲ್ವಾ, ಈ ಥರ ಏನೋ ಇರಬೇಕು ಅಂದರೆ ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀವಾ? ಸೂಪರ್. ಸೈಕಲಿಂಗ್ ಎಲ್ಲ ಹೋಗ್ತೀರಿ ನೀವು, ಆ ಥರ ನಿಮ್ಮೂರೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಿ ಎಲ್ಲ ನೋಡಿ. ಪಾಪುದು ಎಲ್ಲ ಸಾನು ಯಾಕೆ ಡಲ್ ಆಗಿದ್ಯಾ? ಅವಳು ನೆನ್ನೆ ಕೈ ಸುಟ್ಕೊಂಡ್ಬಿಟ್ಟಿದ್ದಾಳೆ, ಬೊಬ್ಬೆ. ಅದು ಬೊಬ್ಬೆ ಬಂದ್ಬಿಟ್ಟಿದೆ. ನನ್ನ ಮಗಳು ಎಣ್ಣೆ ಎಲ್ಲ ಎಗರಿಸ್ಕೊಂಡ್ಬಿಟ್ಲು. ಅಯ್ಯೋ, ಚಕ್ಲಿ ಮಾಡಕ್ ಹೋಗ್ತಿ ಅಂದ್ಬಿಟ್ಟು ಹೊರಳೆ ಹಾಕ್ಬಿಟ್ಲು ಎಣ್ಣೆನಲ್ಲಿ. ಶೋ ಜೋಪಾನ. ಮುಖ ಗಿಕ್ಕ ಎಲ್ಲ ಸುಟ್ಟೋಗ್ಬಿಟ್ಟು ನಂಗೆ ಹೇಳಲೇ ಇಲ್ಲ. ದಿಗಲ್ಗೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಟ್ಲು. ಅವ್ರ ಅಪ್ಪ ಬರೋವರೆಗೂ ರಾತ್ರಿವರೆಗೂ ಹೇಳಲೇ ಇಲ್ಲ ನಮ್ಗೆ. ಯಾವಾಗ? ಈಗ ಲಾಸ್ಟ್ ಇಯರ್ 2 years ಕೊರೋನಾ ಟೈಮ್ನಲ್ಲಿ ಚಕ್ಲಿ ಮಾಡ್ತೀನಿ ಅಂತ ಬಿಟ್ಟು ಚಕ್ಲಿ ಮಾಡ್ತೀನಿ ಅಂದ್ಬಿಟ್ಟು ಬೊಬ್ಬೆ ಬಂದ್ಬಿಡ್ತಿಲ್ಲ ಎಲ್ಲ ಫುಲ್ಲು. ರಾತ್ರಿವರೆಗೂ ಅವ್ರ ಅಪ್ಪ ಬರೋವರೆಗೂ ನಾವು ಬೈತೀನಿ. ನಾನು ಸೇಮ್ ಅಂದ್ರೆ ನೀವೆಲ್ಲ ಗಾಬರಿಲಿ ಯಾಕಂತ ಬೈತೀರಾ ಅಂತ. ಧೈರ್ಯ ಧೈರ್ಯ ಮೇನು. ಅವಳೇನೋ ಪ್ರಯತ್ನ ಪಡಕ್ ಹೋಗಿದ್ದಾಳೆ, ಪಾಪ ಇದಾಗಿದೆ ಅಷ್ಟೇ. ಆಮೇಲೆ ಅವ್ರ ಅಪ್ಪನ್ಗೆ ಹೇಳಿದಾಳೆ ಬೊಬ್ಬೆ ಬಂದ್ಬಿಟ್ಟಿದೆ, ಇಲ್ಲೆಲ್ಲ ಎಣ್ಣೆ ಚಕ್ಲಿ ಹೊರಗೆ ಹಾಕ್ಬಿಟ್ಟಿಲ್ಲ. ಅಯ್ಯಪ್ಪ, ಹೇಗಾಗಬೇಕು ಮೂತಿಗೆ? ಮುಖದ ಮೇಲೆ ಏನು ಕಲೆ ಬಂದಿಲ್ಲ ಅಲ್ಲ? ಅದೊಂದು ದೇವ್ರದಯ. ಅಮ್ಮ ಅಪ್ಪ ಇಂದ ಏನು ಹೈಡ್ ಮಾಡಬಾರ್ದು, ಎಲ್ಲ ಹೇಳಬೇಕು. ಎಲ್ಲ ನೋಡ್ತಾ ಇರ್ತೀರಲ್ಲ, ಇವಳಿಗೆ ಬುದ್ಧಿವಾದ ಹೇಳೋದು ಅವ್ರ ಅಪ್ಪನೂ ಹೇಳ್ತಾ ಇರ್ತಾರಲ್ಲ. ಅಪ್ಪ ಅಮ್ಮ ಫ್ರೆಂಡ್ಸ್ ಇದ್ದಾಗೆ, ಓಕೆನಾ? ಏನು ಹೈಡ್ ಮಾಡಬಾರ್ದು. ಓಕೆ, ನಂಗೆ ತುಂಬಾ ಖುಷಿ ಆಯ್ತು ಈ ದಿನ. ನಾನು ಮೆಮೊರಬಲ್, ನಾನು ಮರೆಯೋದಿಲ್ಲ. ಇಲ್ಲ 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 ಇಲ್ಲ, ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಅ ಲಾಟ್. ಓಕೆ ಸರ್, ರಾಜೇಶ್ ಕದಂ ನಿಮ್ಮ ಚಾನಲ್ ನೋಡ್ತೀನಿ. ಹೌದು, ಥ್ಯಾಂಕ್ ಯು. ಓಕೆ ಪುಟ, ಚೆನ್ನಾಗಿ ಓದಬೇಕು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡು, ಖುಷಿಯಾಗಿರ್ಬೇಕು. ಅಪ್ಪ ಅಮ್ಮ ಎಲ್ಲ ನಿಮ್ಗೊಂದು ಸೈಕಲ್ ಎಲ್ಲ ತಿರ್ಸ್ತಾ ಇದಾರಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೈತ್ರ ಸಬ್ಸ್ಕ್ರೈಬರ್ ಪಾಪ ಆ ಸೈಡ್ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾಯಿದ್ರು, ಅವ್ರು ಈ ಕಡೆ ಬಂದುಬಿಟ್ರು, ಮೀಟ್ ಮಾಡ್ಕೊಂಡೋದ್ರು. ತುಂಬಾ ಖುಷಿ ಆಯಿತು ಪಾಪ. ಅವರಂತೂ ಫುಲ್ ಎಕ್ಸೈಟ್ ಆಗಿದ್ರು. ಸೊ ತುಂಬ ಖುಷಿ ಆಗುತ್ತೆ ನಿಮ್ಮ ಫ್ಯಾಮಿಲಿನ ನೋಡೋದಕ್ಕೆ. ಹೇಗಿರಬೇಕು, ಹೇಗೆ ಲೈಫ್ ಲೀಡ್ ಮಾಡಬೇಕು ಅಂತೆಲ್ಲ ಹೇಳ್ತೀರಾ. ತುಂಬ ಮೋಟಿವೇಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರು ಪಾಪ.
ತುಂಬಾ ಹ್ಯಾಪಿ ಆಯಿತು. ಹೋಗ್ತಾ ಇದ್ದಾರೆ ಬಾಯ್. ಸೊ ಅಟ್ಲೀಸ್ಟ್ ನಾವು ಮಾಡ್ತಿರೋ ಕಾಂಟೆಂಟ್ಗೆ ಎಲ್ಲೋ ಒಬ್ರಿಗಾದ್ರೂ ಯೂಸ್ ಆಗ್ತಾ ಇದೆ. ಅವ್ರು ಹೇಳಿದ್ರು ಏನು ಗೊತ್ತಾ, ನಾವು ಹೇಗೆ ಲೈಫಲ್ಲಿ ಇರಬೇಕು, ಹೇಗೆ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತೆಲ್ಲ ಕಲಿತಾ ಇದ್ದೀವಿ ಅಂತೆಲ್ಲ ಹೇಳಿದ್ರು. ಅದನ್ನು ಕೇಳಿದ್ರೆ ಸಾಕು ಖುಷಿ ಆಗಿಬಿಡುತ್ತೆ. ನಾವು ಹಾಕೋ ಎಫರ್ಟ್ಗೆ ಎಲ್ಲೋ ಒಬ್ರಿಗೆ ನಾವೇನು ತುಂಬ ಹೈಫೈ ಆಗಿರಿ, ಲ್ಯಾವಿಶ್ ಆಗಿ ಲೈಫ್ ಲೀಡ್ ಮಾಡಿ ಅಂತ ಹೇಳ್ತಾ ಇಲ್ಲ. ಇರೋದ್ರಲ್ಲಿ ನಾವು ಹೇಗಿರಬೇಕು ಅನ್ನೋ ಒಂದು ಮೆಸೇಜ್ ಕನ್ವೆ ಮಾಡ್ತೀವಿ ಅಷ್ಟೇ ನಮ್ಮ ಬ್ಲಾಗ್ಸ್ ಥ್ರೂ. ಯಾಕಪ್ಪ ಸುಸ್ತಾಗ್ತಾಯಿದೆ ತುಂಬ? ರೆಸ್ಟ್ ತಗೋ. ರೆಗ್ಯುಲರಾಗಿ ಮಾಡ್ತಿದ್ರೆ ಏನಾಗಲ್ಲ, ಫಸ್ಟ್ ಡೇ ಅಲ್ವಾ, ಅದಕ್ಕೆ ಹಂಗೆ ಆಗ್ತಾಯಿದೆ ಅಷ್ಟೇ. ನೀನು ರೆಸ್ಟ್ ಕೊಟ್ಟರೆ ಮತ್ತೆ ಪೇನ್ ಜಾಸ್ತಿ ಆಗ್ಬಿಡುತ್ತೆ. ಆ ಪೇನ್ ಇದ್ದಾಗಲೇ ಪೆಡಲ್ ಮಾಡಿಬಿಡ್ಬೇಕು, ಪೇನ್ ಹೊಟ್ಟೋಗುತ್ತೆ. ಎಸ್ ಕರೆಕ್ಟ್ ಪುಟ, ಯು ಶುಡ್ ಎಂಜಾಯ್ ದಿ ಪೇನ್. ಹಾಂ ಹೌದಾ? ಸೊ ಸುಮಾರು ದೂರ ಸೈಕಲ್ ಹೊಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ ಮನೆ ಸೈಡು. ಇಲ್ಲೆಲ್ಲಾದರೂ ಹೋಟ್ಲಲ್ಲಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲ ಅಂದರೆ ಮನೆಗೆ ಹೋಗ್ಬಿಟ್ಟು ಹೋಟ್ಲಿಂದ ಪಾರ್ಸೆಲ್ ತಂದುಬಿಡ್ತೀನಿ. ಆದರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆನ್ನೆ ವ್ಲಾಗ್ ನಾನು ಮನೆಗೆ ಬಂದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ನಿಮಗೆಲ್ಲರಿಗೂ ಬಾಯ್ ಹೇಳೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದೆ. ಈಗ ನನ್ನ ಇವತ್ತಿನ ರುಟೀನ್ ಶುರು ಆಗುತ್ತೆ. ಇವಾಗ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ. ನೆನ್ನೆ ಆ್ಯಕ್ಚುಲಿ ಅಲ್ಲಿ ಸುಸ್ತಾಗೋಕ್ಕೆ ಶುರು ಆಯಿತು. ಸುಸ್ತಂದರೆ ಏನೋ ಒಂಥರ ಹೊಟ್ಟೆ ಕಲಸಿ ವಾಮಿಟ್ ಬರೋಂಗಾಯಿತು. ಸೊ ಕೂತ್ಕೊಂಡ್ಬಿಟ್ಟಿದೆ. ಅಲ್ಲಿಂದ ನಾವು ಮುಂದೆ ಹೋಗಲಿಲ್ಲ, ವಾಪಸ್ ಬಂದುಬಿಟ್ವಿ. ಬಂದ ಮೇಲೆ ನನಗೆ ಆ್ಯಕ್ಚುಲಿ ಡೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಹಾಗಾಗಿ ಪೇಯ್ನ್ ಜಾಸ್ತಿ ಆಗೋಯಿತು. ಹೊಟ್ಟೆ ನೋವು ನನಗೆ ಆಗೋ ಮುಂಚೆನೇ ಒಂದು ವಾರ ಬರುತ್ತಲ್ವಾ, ಆ ಥರ ನನಗೆ ನೆನ್ನೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗಿದ್ದಕ್ಕೆ ಪೇಯ್ನ್ ಜಾಸ್ತಿ ಆಗೋಯಿತು. ಸೊ ಮನೆಗೆ ಬಂದಮೇಲೆ ರೆಸ್ಟ್ ತೊಗೊಂಡೆ. ತಿಂಡಿ ಆ್ಯಕ್ಚುಲಿ ಹೊರಗಡೆ ಹೋಗಬೇಕಿತ್ತು, ಹೊರಗಡೆ ಹೋಗಲಿಲ್ಲ. ರಾಜೇಶ್ ಮನೆಗೆ ತಂದಿದ್ರು. ಸೊ ತಿಂದ್ಕೊಂಡು ರೆಸ್ಟ್ ಮಾಡಿದೆ. ಅದಕ್ಕೆ ನಾನು ಅಂದ್ಕೊಂಡೆ ರಾತ್ರಿ ನನಗೆ ಸಖತ್ತಾಗಿ ಕಾಲು ನೋವು ಬರುತ್ತೆ, ಯಾಕಂದರೆ ನಾನು ತುಂಬ ದಿನ ಆದಮೇಲೆ ಸೈಕ್ಲಿಂಗ್ ಮಾಡಿದ್ದು ಅಂದ್ಕೊಂಡಿದ್ದೆ. ಬಟ್ ಸರ್ಪ್ರೈಸಿಂಗ್ಲಿ ಬರಲಿಲ್ಲ ನನಗೆ ಜಾಸ್ತಿ. ಹೊಟ್ಟೆ ನೋವು ಏನಿತ್ತೋ ಅದು ಬೇರೆ ರೀಸನ್ಗೆ ಬಂದಿದ್ದು, ಸೈಕ್ಲಿಂಗಿಂದ ಅಲ್ಲ. ಎನಿವೇಸ್ ನೆನ್ನೆ ದಿನ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಇನ್ನು ಒಂದು ಸಾರಿ ಹೋಗಬೇಕು. ನಾನು ಈ ಸಾರಿ ಎಷ್ಟು ದೂರ ಹೋಗಿದ್ನೋ ಅಷ್ಟೇ ದೂರ ಹೋಗ್ತೀನಿ. ಅದಕ್ಕಿಂತ ಮುಂದೆ ಹೋಗದೇ ಇದ್ರೂ ಪರವಾಗಿಲ್ಲ. ಒಂದು ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ನಮಗೂ ಸಮಥಿಂಗ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ದೀಸ್ ಡೇಸ್. ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಅಲ್ಲಿ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರಂತೂ ಅವ್ರಿಗೆ ಎಷ್ಟು ಖುಷಿಯಾಗಿತ್ತೋ ನನಗೂ ಅಷ್ಟೇ ಖುಷಿಯಾಗಿದೆ. ನಾನು ಅಲ್ಲಿ ಹೆಸರು ಕೇಳೋದನ್ನು ಮರ್ತಿದ್ದೆ. ಅವರು ಅಷ್ಟೊಂದು ಎಕ್ಸೈಟ್ ಆಗಿದ್ರು, ನಾನು ಎಕ್ಸೈಟ್ ಆಗಿದ್ದೆ. ಆಮೇಲೆ ಮನೆಗೆ ಬಂದಮೇಲೆ ಅವತ್ತೊಂದು ದಿನ ವೀಡಿಯೋ ಹಾಕಿದ್ದೆ, ಅದರಲ್ಲಿ ಅವ್ರು ಕಮೆಂಟ್ ಮಾಡಿ ಹೇಳಿದರು. ಸೊ ಅವರ ಹೆಸರು ಬಂದು ಹೇಮಲತಾ ಅಂಥೇಳಿ. ಸೊ ಹೇಮಲತಾ ಅವರೇ, ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿದ್ದು. ನಿಮ್ಮಲ್ಲೂ ತುಂಬ ಜನ ನಾವು ಸಿಗಬೇಕು ಅಂತ ಇದ್ದೀವಿ, ಅದು ಯಾವತ್ತು ವಿಶ್ ಪೂರಿ ಆಗುತ್ತೋ ಅಂತ ಕೇಳ್ತಾ ಇದ್ರು. ಆದಷ್ಟು ಬೇಗ ನಾವು ನಿಮ್ಮನ್ನು ಮೀಟ್ ಮಾಡೋಣ, ಬೇಗ ಆದಷ್ಟು. ಸೊ ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.